ಹಾಯ್ ಫ್ರೆಂಡ್ಸ್, ವಿನಯ್ ಟೈಲರ್ಸ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು 44 ಸೈಜಿನ ಬ್ಲೌಸ್ ಕಟ್ ಮಾಡೋಣ ಅಂತ ಇದ್ದೀನಿ. ಮತ್ತೊಂದು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. 44 ಸೈಜಿನ ಬ್ಲೌಸ್ ಇದು. ಈ ಬ್ಲೌಸ್ ಅಳತೆಗೆ 1 ಮೀಟ್ರ್ ಬಟ್ಟೆಯಲ್ಲಿ, ಕಡಿಮೆ ಬಟ್ಟೆಯಲ್ಲಿ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್, ಬನ್ನಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು 1 ಮೀಟ್ರ್ ಬಟ್ಟೆ. ಇದು 1 ಮೀಟ್ರ್ ಬಟ್ಟೆಯಲ್ಲಿ ಇದು ಉದ್ದ ಪೀಸಲ್ಲಿ ಯಾವ ರೀತಿ ಇಟ್ಟು ಕಟ್ ಮಾಡೋದು ಅಂತ ನೋಡೋಣ. ಇದು ಅಡ್ಡ ಪೀಸ್ ಆಗುತ್ತೆ, ಇದು ಉದ್ದ ಪೀಸ್ ಆಗುತ್ತೆ. ಉದ್ದ ಪೀಸಲ್ಲೇ ಕಟ್ ಮಾಡಿ ಯಾವಾಗಲೂ ಬ್ಲೌಸನ್ನ ಹೊಲಿಬೇಕು. ಹಂಗಾಗಿ ನಾನು ಇದನ್ನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಸಿಂಗಲ್ ಪೀಸ್ನ ಅಳತೆ ತಗೊಂಡು ಯಾವ ರೀತಿ ಇದನ್ನ ಕಟ್ ಮಾಡೋದು ಅಂತ ನೋಡೋಣ. ಈಗ ಫಸ್ಟ್ ನಾನು ಫ್ರಂಟು ತಗೊತೀನಿ. 44 ಅಂತ ಹೇಳಿದ್ರೆ 4 ಭಾಗ ಮಾಡ್ಕೊಬೇಕು. 4 ಭಾಗದಲ್ಲಿ 11 1 ಭಾಗ ಆಗುತ್ತೆ, 11 ಇಂಚು. ಅದಕ್ಕೆ ನಾನು ಮತ್ತೆ 2 ಇಂಚು ಸ್ಟಿಚಿಗೆ ಸೇರಿಸ್ಕೊತೀನಿ. ಅಲ್ಲಿಗೆ 13 ಇಂಚು ತಗೊತೀನಿ. ಉದ್ದ, ಬ್ಲೌಸ್ ಉದ್ದ ಇದು 15.5 ಇದೆ ಲೆಂತು. ಬ್ಲೌಸ್ ಉದ್ದ, ಬ್ಯಾಕು ಹಿಂದ್ಗಡೆ ಬೆನ್ನುದ್ದ 15.5, ಮತ್ತು ಚೆಸ್ಟು 11, ಸ್ಲೀವ್ಸು 10, ಸೊಂಟ ಸುತ್ತಳತೆ 37 ಇದೆ. ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬೆನ್ನುದ್ದ 15.5 ಇದೆ. ನಾನು ಫ್ರಂಟಲ್ಲಿ 1 ಇಂಚ್ ಕಮ್ಮಿ ಮಾಡಿ 14.5 ಇಟ್ಕೊತೀನಿ. ಕಪ್ಸ್ ಹತ್ರ, ಕಪ್ಸ್ ಬಿಡ್ತು 14.5 ಇಟ್ಕೊಂಡಿದ್ದೀನಿ. ಬಾಕ್ಸ್ ಹಾಕೊಂಬಿಡೋಣ 14.5ಗೆ. ಸ್ಟ್ರೈಟಾಗಿ ಇನ್ನು ಹೇಳ್ಕೊಂಡ್ಬಿಡ್ತೀನಿ. ಇಲ್ಲೊಂದು ಸ್ಟ್ರೈಟಾಗಿ ಒಂದು ಲೈನ್ ಹೇಳ್ಕೊಂಡ್ಬಿಡ್ತೀನಿ ನೋಡಿ. 13 ಇಂಚು ಕರೆಕ್ಟಾಗಿ. ಎಲ್ಲ ಕಡೆ ಹೀಗೆ ಸ್ವಲ್ಪ ಏನಾರು ವ್ಯತ್ಯಾಸ ಆಗಿದ್ರೆ ಸರಿ ಮಾಡ್ಕೊಳ್ಳಿ. ಈಗ ಶೋಲ್ಡರು 5.5 ತಗೊತೀನಿ. 1/4 ಇಂಚು ಮಾರ್ಜಿನಿಗೆ ಬಿಟ್ಕೊತೀನಿ ಫ್ರಂಟಲ್ಲಿ. 5.75 ಒಟ್ಟು. ನೆಕ್ಕು 2.25, ಅರ್ಧ ಇಂಚು ಮಾರ್ಜಿನಿಗೆ ಬಿಟ್ಕೊಡ್ತೀನಿ. ಇಲ್ಲಿ ನೋಡಿ ಮಾರ್ಕ್ ಹಾಕಿದ್ದೀನಲ್ಲ, ಇದು ಸ್ಟಿಚ್ಚಿಗೆ 2.5 ತೊಗೊತೀನಿ. ನೆಕ್ಕು, ನೀವು ನೆಕ್ಕು ಅಳತೆ ನೋಡ್ಕೊಳ್ಳೋದು ಅಂತಂದರೆ, ನಿಮ್ಮ ಅಳತೆ ಕೊಟ್ಟಿರ್ತಾರಲ್ಲ ಬ್ಲೌಸಿಂದು ನೆಕ್ ಬಿಡ್ತು ಉಕ್ಸಿರುತ್ತಲ್ಲ, ಉಕ್ಸ್ಪಟ್ಟಿ ಬರುತ್ತಲ್ಲ, ಅದನ್ನು ಇಟ್ಕೊಂಡ್ಬಿಟ್ಟು ಅಳತೆ ಹೀಗೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ. ನೋಡಿ, ಇಲ್ಲಿಂದ ಇಲ್ಲಿಗೆ ಬಂದಿದೆ. ಈಗ ತಗೊಂಡೆ ಒಂದು ಬಾಕ್ಸ್ ಹಾಕೊಂಡ್ಬಿಡ್ತೀನಿ. ಮಾರ್ಕ್ ಮಾಡ್ಕೊಂಡು ಇಲ್ಲಿ ಶೇಪ್ ಕೊಡೋಕ್ಕೆ 1 ಇಂಚು ಮಾರ್ಕ್ ಹಾಕ್ತೀನಿ. ನೋಡಿ, ಇಲ್ಲಿ ಹೀಗೆ ಶೇಪ್ ಕೊಟ್ಬಿಡ್ಬೇಕು 1 ಇಂಚಿಗೆ. ಕಂಕ್ಲು 6.5 ಇಟ್ಕೊತೀನಿ. ಬಾಕ್ಸ್ ಹಾಕೊಂಡ್ಬಿಡ್ತೀನಿ 6.5ಗೆ. ಇಲ್ಲೂ 5.75 ಬರಬೇಕು, ಕರೆಕ್ಟಾಗಿ ಬಂದಿದೆ. ಇಲ್ಲಿ 1/4 ಇಂಚು ಹೀಗೆ ಇಳಿಸ್ಕೊಬೇಕು ಭುಜದ ಹತ್ರ. ಮಾರ್ಕ್ ಹಾಕ್ತಿದ್ದೀನಿ. ಇದು ಫ್ರಂಟು. ನೆಕ್ಕು ಎಲ್ಲ ಮಾರ್ಕ್ ರೆಡಿ ಆಯಿತು. ಇದು 5.5, ಇದು 7.5, ಕಂಕ್ಳು 6.5. ಇದು 1 ಇಂಚಿಗೆ ಶೇಪ್ ಕೊಡೋಕ್ಕೆ ಇಷ್ಟು ಆಯಿತು. ಈಗ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಇದಕ್ಕೆ ಈ ಕಡೆಯಿಂದ ಬ್ಯಾಕನ್ನು ಮಾರ್ಕ್ ಮಾಡಿ ಕಟ್ ಮಾಡ್ತೀನಿ. ಸ್ಲೀವ್ಸಿನ್ನು ತೆಗೆದಿಲ್ಲ ನಾನು. 13 ಇಂಚು ಉದ್ದ, 15 ಇಂಚು. ಸ್ಟ್ರೈಟಾಗಿ ಒಂದು ಗೆರೆ ಹೇಳ್ಕೊಂಡ್ಬಿಡೋಣ. ಇದನ್ನು ತೆಗೆದುಬಿಡ್ತೀನಿ. ಇದು ಲೆವೆಲ್ ಇಲ್ಲ ಅಂತೇಳಿ ಕಟ್ ಮಾಡಿ ಇದನ್ನು ಕಟ್ ಮಾಡ್ತೀನಿ. 15.5 ಅಂತಂದರೆ 1 ಇಂಚು ಆ್ಯಡ್ ಮಾಡಿಕೊಂಡ್ರೆ 16.5 ಆಗುತ್ತೆ. 6.5 ಕಂಕ್ಲು ಒಂದು ಮಾರ್ಕ್ ಹಾಕೊಂಡ್ಬಿಡ್ತೀನಿ. 1 ಇಂಚು ಎಕ್ಸ್ಟ್ರಾ ಸ್ಟಿಚ್ಚಿಗೆ ಹೋಗುತ್ತೆ. ಭುಜ 5.5, 2.25 ನೆಕ್. ಡೀಪು 10.5 ತಗೊಂಡು
ನಿಮಗೆ ಎಷ್ಟು ಡೀಪ್ ಬೇಕಾಗುತ್ತೆ ಅಷ್ಟು ನಾನು 2.5 ತೊಗೊಂಡಿದ್ದೀನಿ. ಇಲ್ಲಿ 2 ಕಾಲು ತೊಗೊಂಡಿದ್ದೀನಿ. ನೆಕ್ಕು ಮೇಲ್ಗಡೆನೂ ಅಷ್ಟೇ ತೊಗೊಂಡ್ಬಿಟ್ರೆ ತುಂಬ ಜಾರುತ್ತೆ. ಅದಕ್ಕೆ ಇಲ್ಲಿ 2 ಕಾಲು, 1/4 ಇಂಚ್ ಕಮ್ಮಿ ಮಾಡಿಕೊಂಡ್ರೆ ಒಳ್ಳೆಯದು. ಕಂಗ್ಳು ಶೇಪಿಗೆ ಒಂದು ಬಾಕ್ಸ್ ಹಾಕೊತೀನಿ. 6.5 ಮಾರ್ಕ್ ಮಾಡ್ಬೇಕಾದ್ರೆ ಒಂದು 1/2 ಇಂಚು ಹಿಂದ್ಗಡೆ ಬ್ಯಾಕಲ್ಲಿ ಈಗ ಮಾರ್ಕ್ ಮಾಡಿಕೊಂಡು ಒಂದು ಗೆರೆ ಎಳೆದು ಹೀಗೆ ಇದ್ರೊಳಗಡೆ ಈಗ ಶೇಪ್ ಕೊಟ್ಕೊಬೇಕು. ಕಂಕ್ಳು 1-2 ಪಾಯಿಂಟು ಡೌನ್ ಮಾಡ್ಕೊಬೇಕು. ಮಾರ್ಕ್ ಮಾಡಿ ಮತ್ತು ಬ್ಯಾಕಲ್ಲಿ ಒಂದು 1/2 ಇಂಚು ನೋಡಿ ಎಲ್ಲ ರೆಡಿ ಆಯಿತು. ಇದು 1/2 ಇಂಚು ಈ ಶೇಪ್ ತೆಗೆದ್ರೆ ಬ್ಯಾಕಲ್ಲಿ ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂರುತ್ತೆ ಅಂತೇಳಿ ಇದನ್ನು ಕಟ್ ಮಾಡಿ ತೆಗಿತೀನಿ. ಇದು 10.5 6.5 ಕಂಕ್ಳು ಶೇಪು ಈಗ ಕಟ್ ಮಾಡ್ತಾರೆ. ಬ್ಯಾಕ್ ರೆಡಿ ಆಯಿತು, ರೆಡಿ ಆಯಿತು. ಈಗ ಸ್ಲೀವ್ಸ್ ಕಟ್ ಮಾಡಿ ಒಂದು ಉದ್ದ ಪೀಸು ಹೀಗೆ ಕಟ್ ಮಾಡಬೇಕು. ಇವಾಗ ಇಷ್ಟು ಬಟ್ಟೆ ಉಳಿದಿದೆ, ಇದರಲ್ಲೇ ಅಡ್ಜಸ್ಟ್ ಮಾಡಿ ಯಾವ ರೀತಿ ಕಟ್ ಮಾಡೋದಂತ ನೋಡೋಣ. ಸ್ಲೀವ್ಸಿಗೆ ಮಡಿಕೆ ಮಾಡಿಕೊಂಡು 10.5 ಇದೆ, 10 ಇಂಚ್ ತೊಗೊತೀನಿ. 1/2 ಇಂಚು ಸ್ಲೀವ್ಸ್ ಸ್ಟಿಚಿಗೆ ಹೋಗುತ್ತೆ, 1 ಇಂಚು ಮಡ್ಚಕ್ಕೆ ಬೇಕಾಗುತ್ತೆ. ಅಲ್ಲಿಗೆ 11.5 ಇಟ್ಕೊತೀನಿ ನಾನು. ಇಷ್ಟು ಇನ್ನೂ ಸ್ವಲ್ಪ ಉಳಿದಿರೋ ಬಟ್ಟೆಯಲ್ಲಿ ಫ್ರಂಟನ್ನ ಇನ್ನೊಂದು ಭಾಗ ಕಟ್ ಮಾಡೋದು ನೋಡೋಣ. ಈಗ ಸ್ಲೀವ್ಸನ್ನ ತೋರಿಸ್ತೀನಿ. ಈಗ ಮಡಚ್ಬಿಡೋಣ. ತುಂಬ ದೊಡ್ಡ ಅಳತೆ ಇರೋದ್ರಿಂದ ಇದಕ್ಕೆ ಸ್ಲೀವ್ಸ್ ಅಳತೆ 10 ಬೇಕಾಗುತ್ತೆ, 10.5 ಬೇಕಾಗುತ್ತೆ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ತೆಗಿಬೇಕಾಗುತ್ತೆ ಸ್ಲೀವ್ಸನ್ನ. ನಿಮ್ಗೆ ಇಲ್ಲಿ ಗೊತ್ತಾಗಲಿಲ್ಲ ಅಂದರೆ ಒಂದು ಮಾರ್ಕ್ ಮಾಡ್ಕೊಂಬೇಡ. ಅಡಿಗಡೆ ಬಟ್ಟೆ ನೋಡಿ ಇಲ್ಲಿದೆ ಸ್ಲೀವ್ಸ್, ಇರಲಿಲ್ಲ ದೊಡ್ಡ ಅಳತೆ ಇದು. ಈಗ ಮಾರ್ಕ್ ಮಾಡ್ಕೊತೇವೆ. ಈಗ ಮಾರ್ಕ್ ಮಾಡಿಕೊಂಡು ಈಗ ಮತ್ತೆ 11.5 ಅಳತೆ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 3.5 ಇಳಿಸ್ಕೊಬೇಕು ಶೇಪ್ ಕೊಟ್ಕೊಳ್ಳೋಕ್ಕೆ. ಸ್ಲೀವ್ಸಿನ ಶೇಪ್ ಫ್ರಂಟ್, ಇದು ಬ್ಯಾಕ್ ಕಟ್ ಮಾಡಿ ತೆಗಿತೀನಿ. ಕಚ್ ಹಾಕೊಂಡ್ಬಿಡೋಣ. ಮತ್ತೆ 2 ಪೀಸ್ ತಗೊಂಡ್ಬಿಟ್ಟು ಇದು ಮುಂದ್ಗಡೆ ಫ್ರಂಟು, ಇದನ್ನ 2 ಪೀಸ್ನೇ ತೆಗೆದು ನಿಧಾನ ಕಟ್ ಮಾಡಿ ತೆಗಿ. ಇವೆರಡು ಜಾಯಿಂಟ್ ಆಗಿದೆ, ಇದು ಓಪನ್ ಮಾಡ್ತೀನಿ. ಇದರಲ್ಲಿ ಈಗ ನಾವು ಪಟ್ಟಿ, ಕ್ರಾಸ್ ಪೀಸು ಮತ್ತು ಇನ್ನೊಂದು ಇದನ್ನು ಹೀಗೆ ಇಟ್ಟು ಕಟ್ ಮಾಡಿ ತಂದು ಬರ್ತೇವೆ. 1 ಮೀಟ್ರಲ್ಲಿ ಅಡ್ಜಸ್ಟ್ ಮಾಡಿ ಯಾವ ರೀತಿ ಕಟ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಸರಿ ಆಯ್ತು ಈಗ ಬಟ್ಟೆ. ಫ್ರಂಟು ರೆಡಿ ಆಯಿತು, ಬ್ಯಾಕು ಇದೆಲ್ಲ ಬೇಕಾಗುತ್ತೆ. ಕ್ರಾಸ್ ಪೀಸಿಗೆ ಎಲ್ಲ ಇಷ್ಟು ಬಟ್ಟೆ ಉಳಿದಿದೆ. ಇದರಲ್ಲಿ ಒಂದು ಪಟ್ಟಿ ಮಾಡಿ ನಿಮಗೆ ತೋರಿಸ್ತೀನಿ. ನಿಮ್ಗೆ ಗೊತ್ತಿದೆ ನೀವು, ಇದು ಕ್ರಾಸ್ ಪೀಸಿಗೆ ಬೇಕಾಗುತ್ತಲ್ಲ, ಇದರಲ್ಲಿ ಕ್ರಾಸ್ ಪೀಸ್ ಮಾಡ್ಕೊಳ್ಳಿ. ಪಟ್ಟಿ ನೋಡಿ, ಇದರಲ್ಲಿ
10.5 ಇದೆ, ಲೆಂತು 3.5 ಇದೆ, ಸ್ಟಿಚ್ಗೂ ಸೇರಿಸಿ 4 ಇಂಚ್ ಇಟ್ಕೊಳ್ತೀನಿ. 10.5 ಮಾರ್ಕ್ ಹಾಕಿ 4 ಇಂಚ್ ಇಟ್ಕೊತೀನಿ. 3 ಇಂಚು 1 ಇಂಚು ಕಮ್ಮಿ ಮಾಡ್ಕೊಂಡು ಶೇಪ್ ಕೊಡ್ತೀನಿ. ಪಟ್ಟಿ ರೆಡಿ. ಇದೇ ಥರ 4 ಪಟ್ಟಿ ರೆಡಿ ಮಾಡ್ಕೊಳ್ಳಿ. ಈಗ ನಾನು ಇಷ್ಟು ತೋರಿಸಿದ್ದೀನಿ ನೋಡಿ ಫ್ರೆಂಡ್ಸ್. ಕಡಿಮೆ ಬಟ್ಟೆಯಲ್ಲಿ ಯಾವ ರೀತಿ ಉದ್ದ ಪೀಸ್ ಇಟ್ಬಿಟ್ಟು ಕಟ್ ಮಾಡೋದನ್ನ ತೋರಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.